ಒಂದೇ ಒಂದು ಪೋಸ್ಟರ್, ಕೆಲವೇ ಸೆಕೆಂಡುಗಳ ವಿಡಿಯೋ ಅಷ್ಟೇ. ಆದರೆ ಅಷ್ಟರಲ್ಲೇ ಇಡೀ ಸಾಮಾಜಿಕ ಜಾಲತಾಣವೇ ಓರ್ವ ನಟಿಯ ವಿರುದ್ಧ ತೀರ್ಪು ನೀಡಿದೆ. ಇವಳು ಸೀತೆ ಅಲ್ಲ, ಸೀತೆ ಪಾತ್ರಕ್ಕೆ ಸಾಯಿ ಪಲ್ಲವಿ ಸೂಕ್ತ ಆಯ್ಕೆಯೇ ಅಲ್ಲ ಅಂತ. ಇಂತಹ ಸಾವಿರಾರು ಕಾಮೆಂಟ್ಗಳು, ವ್ಯೂವ್ಸ್ಗಳು, ಟ್ರೋಲ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ. ಅಂದಹಾಗೆ ಈ ಹಿಂದೆಯೂ ಅನೇಕ ದೊಡ್ಡ ಸಿನಿಮಾಗಳ ಪಾತ್ರ ಆಯ್ಕೆಗಳಿಗೂ ಇದೇ ರೀತಿಯ ಟೀಕೆಗಳು ವ್ಯಕ್ತವಾಗಿದ್ದು. ಆದರೆ ಸಿನಿಮಾ ಬಿಡುಗಡೆಯಾದ ನಂತರ ಅದೇ ನಟ ನಟಿಯರ ಅಭಿನಯವನ್ನ ಜನ ಮೆಚ್ಚಿಕೊಂಡ ಉದಾಹರಣೆಗಳೂ ಸಾಕಷ್ಟಿವೆ. ಹೀಗಿರುವಾಗ ಚಿತ್ರ ಬಿಡುಗಡೆಯಾಗುವ ಮೊದಲೇ ಒಬ್ಬ ಕಲಾವಿದರ ಬಗ್ಗೆ ತೀರ್ಪು ನೀಡುವುದು ಎಷ್ಟು ಸರಿ? ಕೇವಲ ಒಂದು ಪೋಸ್ಟರ್ ನೋಡಿ ಒಬ್ಬ ಕಲಾವಿದೆಯ ಸಾಮರ್ಥ್ಯ ಅಳೆಯಬಹುದೇ? ಇಲ್ಲವೇ ಸೋಷಿಯಲ್ ಮೀಡಿಯಾ ಸೃಷ್ಟಿಸುವ ಮತ್ತೊಂದು ವಿವಾದವೇ? ಬನ್ನಿ ಹಾಗಾದ್ರೆ ಇಡೀ ದೇಶದಲ್ಲಿ ಚರ್ಚೆಯಾಗುತ್ತಿರುವ ಈ ವಿಷಯದ ಹಿಂದಿನ ಸಂಪೂರ್ಣ ಸತ್ಯವನ್ನ ತಿಳಿದುಕೊಳ್ಳೋಣ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಭಾರತದಲ್ಲಿ ರಾಮಾಯಣ ಎನ್ನುವುದು ಕೇವಲ ಒಂದು ಮಹಾಕಾವ್ಯವಲ್ಲ. ಅದು ಕೋಟ್ಯಾಂತರ ಜನರ ನಂಬಿಕೆ, ಭಕ್ತಿ, ಸಂಸ್ಕೃತಿ. ರಾಮ ಮತ್ತು ಸೀತೆ ಕೇವಲ ಪಾತ್ರಗಳಲ್ಲ, ಲಕ್ಷಾಂತರ ಜನರ ನಂಬಿಕೆ, ಭಕ್ತಿ ಮತ್ತು ಆರಾಧನೆಯ ಪ್ರತೀಕ. ಹೀಗಾಗಿ ಈ ಪಾತ್ರಗಳಲ್ಲಿ ಯಾರು ನಟಿಸುತ್ತಾರೆ ಎಂಬುದು ಯಾವಾಗಲೂ ಸೂಕ್ಷ್ಮವಾದ ವಿಷಯ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ರಾಮ ಮತ್ತು ಸೀತೆಗೆ ಒಂದು ಕಲ್ಪನೆಯ ರೂಪವಿರುತ್ತದೆ. ಆ ರೂಪಕ್ಕೆ ಹೊಂದಿಕೆಯಾಗದಿದ್ದರೆ ಟೀಕೆಗಳು ಬರೋದು ಸಹಜ. ಸಾಯಿ ಪಲ್ಲವಿ ಅವರು ಸೀತೆ ಪಾತ್ರದಲ್ಲಿ ನಟಿಸಲಿದ್ದಾರೆ ಎಂಬ ಸುದ್ದಿ ಹೊರಬಂದ ದಿನದಿಂದಲೇ ಸಾಮಾಜಿಕ ಜಾಲತಾಣದಲ್ಲಿ ಎರಡು ಬಣಗಳು ಹುಟ್ಟಿಕೊಂಡವು. ಒಂದು ಬಣ ಇದಕ್ಕಿಂತ ಉತ್ತಮ ಆಯ್ಕೆ ಇರಲಾರದು ಎಂದರೆ, ಇನ್ನೊಂದು ಬಣ ಸೀತೆ ಪಾತ್ರಕ್ಕೆ ರಾಜಮರ್ಯಾದೆಯ ಮುಖ ಬೇಕು ಅಂತ. ಈ ಚರ್ಚೆ ಕೆಲ ದಿನಗಳ ಬಳಿಕ ಶಾಂತವಾಗಿತ್ತು. ಆದರೆ ಇತ್ತೀಚೆಗೆ ಬಿಡುಗಡೆಯಾದ ಪೋಸ್ಟರ್ಗಳು ಮತ್ತೆ ಹೊಸ ಚರ್ಚೆಗೆ ಕಾರಣವಾದವು. ಮತ್ತೊಮ್ಮೆ ಟ್ರೋಲ್ಗಳ ಅಲೆ ಆರಂಭವಾಯಿತು. ಸಾಯಿ ಪಲ್ಲವಿ ಸೀತೆಯಂತೆ ಕಾಣುತ್ತಿಲ್ಲ, ಈ ಪಾತ್ರಕ್ಕೆ ಇವರು ಸರಿಯಾದ ಆಯ್ಕೆಯೇ ಅಲ್ಲ ಎಂಬ ಸಾವಿರಾರು ಪೋಸ್ಟ್ಗಳು ವೈರಲ್ ಆದವು. ಈ ಟ್ರೋಲ್ಗಳಿಗೆ ಸಾಯಿ ಪಲ್ಲವಿ ಅಭಿಮಾನಿಗಳು ಕೂಡ ತಕ್ಕ ಉತ್ತರ ನೀಡಿದ್ದಾರೆ. ಸೀತೆ ಎಂದರೆ ಕೇವಲ ಸೌಂದರ್ಯವೇ? ಸರಳತೆ, ತ್ಯಾಗ, ಪ್ರೀತಿ, ಸಹನೆ, ಧರ್ಮನಿಷ್ಠೆ, ಪಾವಿತ್ರ್ಯ ಇತ್ಯಾದಿ ಈ ಎಲ್ಲ ಗುಣಗಳನ್ನು ಅಭಿನಯದ ಮೂಲಕ ಜೀವಂತಗೊಳಿಸುವ ಸಾಮರ್ಥ್ಯವೇ ಮುಖ್ಯ ಅಲ್ಲವೇ? ಇಂದಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಯಾರನ್ನಾದರೂ ಒಂದೇ ದಿನದಲ್ಲಿ ಹೀರೋ ಮಾಡಬಹುದು. ಅದೇ ಸೋಷಿಯಲ್ ಮೀಡಿಯಾ ಮತ್ತೊಂದು ದಿನದಲ್ಲಿ ಟ್ರೋಲ್ ಕೂಡ ಮಾಡಬಹುದು. ಒಬ್ಬ ಕಲಾವಿದನ ನಿಜವಾದ ಮೌಲ್ಯವನ್ನು ನಿರ್ಧರಿಸುವುದು ವೈರಲ್ ಪೋಸ್ಟ್ಗಳು ಅಲ್ಲ, ಅವರ ಪ್ರತಿಭೆ, ಅವರ ಪರಿಶ್ರಮ, ಅವರ ಅಭಿನಯ. ಇವುಗಳೇ ಒಬ್ಬ ಕಲಾವಿದನ ನಿಜವಾದ ಗುರುತು. ಅಂದಹಾಗೆ ಸಿನಿರಂಗದಲ್ಲಿ ಗ್ಲಾಮರ್ಗೆ ಹೆಚ್ಚು ಮಹತ್ವ ಸಿಗುತ್ತಿರುವ ಸಮಯದಲ್ಲಿ ಸಾಯಿ ಪಲ್ಲವಿ ಸಂಪೂರ್ಣ ವಿಭಿನ್ನ. ಅತಿಯಾದ ಮೇಕಪ್ ಇಲ್ಲ, ಕೃತಕ ಸೌಂದರ್ಯದ ಅವಲಂಬನೆ ಇಲ್ಲ, ಪಾತ್ರಕ್ಕೆ ತಕ್ಕಂತೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವ ಕಲಾವಿದೆ ಅವರು. ಅವರ ಪ್ರತಿಯೊಂದು ಪಾತ್ರದಲ್ಲೂ ಪ್ರೇಕ್ಷಕರು ಮೊದಲು ನೋಡುವುದು ಅವರ ಮುಖವನ್ನಲ್ಲ, ಅವರ ಭಾವನೆ, ಅವರ ಅಭಿನಯ, ಅವರ ಸಹಜತೆ. ಇದೇ ಕಾರಣಕ್ಕೆ ಅವರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಸಾಯಿ ಪಲ್ಲವಿ ಸೀತೆ ಪಾತ್ರಕ್ಕೆ ಸೂಕ್ತರೇ ಅಲ್ಲವೇ ಈ ಪ್ರಶ್ನೆಗೆ ಉತ್ತರ ಸಿಗುವುದು ಸಿನಿಮಾ ಬಿಡುಗಡೆಯಾದ ನಂತರವೇ. ಅಲ್ಲಿಯವರೆಗೆ ನಡೆಯುತ್ತಿರುವುದು ಕೇವಲ ಅಭಿಪ್ರಾಯಗಳಷ್ಟೇ. ನಿಜವಾದ ತೀರ್ಪು ಪ್ರೇಕ್ಷಕರ ಕೈಯಲ್ಲಿದೆ. ಸ್ನೇಹಿತರೆ, ಈ ರೀತಿಯ ಸಿನಿ ವಿಶ್ಲೇಷಣೆಗಳು ಮತ್ತು ವೈರಲ್ ಸುದ್ದಿಗಳ ನಿಜಾಂಶಕ್ಕಾಗಿ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೀತೆ ಪಾತ್ರಕ್ಕೆ ಸಾಯಿ ಪಲ್ಲವಿ ಸೂಕ್ತ ಆಯ್ಕೆಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.